ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವತ್ತು ಕ್ಯಾಪಿಟಲ್ ಗೇನ್ ಎಕ್ಸಾಮ್ಷನ್ಸ್ ನಲ್ಲಿ ಸೆಕ್ಷನ್ 54 EC ಮಾತಾಡ್ತೀವಿ. ಸೊ ಸೆಕ್ಷನ್ 54 EC ಆಲ್ ಅಸೆಸೀಸ್ ಕ್ಯಾನ್ ಕ್ಲೈಮ್ ಎಕ್ಸಾಮ್ಷನ್ ಅಂಡರ್ ದಿಸ್ ಸೆಕ್ಷನ್. ಅಸೆಸಿ ಯಾರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೋ ಅವರೆಲ್ಲ ಈ ಒಂದು ಸೆಕ್ಷನ್ ಅಂಡರ್ ಅಲ್ಲಿ ಎಕ್ಸಾಮ್ಷನ್ ಕ್ಲೈಮ್ ಮಾಡಬಹುದು. ಯಾವ ರೀತಿಯಾದಂತಹ ಎಕ್ಸಾಮ್ಷನ್? ಸೊ ದ ಸೆಕೆಂಡ್ ಪಾಯಿಂಟ್ ನೋಡಿ, ದ ಕ್ಯಾಪಿಟಲ್ ಅಸೆಟ್ಸ್ ವಿಚ್ ಇಸ್ ಸೋಲ್ಡ್ ಕ್ಯಾನ್ ಬಿ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಯಾವುದೇ ರೀತಿಯಾದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್, ದೇರ್ ಆರ್ ಮೆನಿ ಕ್ಯಾಪಿಟಲ್ ಅಸೆಟ್ಸ್. ನೀವು ತಿಳ್ಕೊಬೇಕು, ಡೆಫಿನಿಷನ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಕ್ಯಾಪಿಟಲ್ ಅಸೆಟ್ಸ್ ಆಗಿರ್ಬೋದು, ಆ ರೀತಿಯಾದಂತಹ ಒಂದು ಕ್ಯಾಪಿಟಲ್ ಅಸೆಟ್ಸ್ ಗಳನ್ನ ನೀವೇನಾದ್ರು ಸೇಲ್ ಮಾಡಿರ್ತೀರಾ, ಅದರಲ್ಲಿ ಬರತಕ್ಕಂತಹ ಒಂದು ಕನ್ಸಿಡರೇಷನ್ ಇನ್ಕಮ್ ಅನ್ನ ನಾವು ಕ್ಯಾಪಿಟಲ್ ಗೇನ್ಸ್ ಅಂತ ಕರಿತೀವಿ. ಸೊ ಆ ರೀತಿಯಾದಂತಹ ಒಂದು ಗೇನ್ಸ್, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ ನೀವು ಇನ್ವೆಸ್ಟ್ ಮಾಡಿದ್ರೆ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ? ಸೊ ಹೇಳ್ತೀನಿ ಕೇಳಿ. ಇಫ್ ಯು ಇನ್ವೆಸ್ಟ್ ಇನ್ ಗೌರ್ಮೆಂಟ್ ಸ್ಪೆಸಿಫೈಡ್ ಬಾಂಡ್ಸ್, ಗೌರ್ಮೆಂಟ್ ಅವರು ಸ್ಪೆಸಿಫೈ ಅಂದ್ರೆ ನಿಮಗೆ ಹೇಳ್ತಾರೆ. ಸೊ ಇಂಥ ಬಾಂಡ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ಕ್ಯಾಪಿಟಲ್ ಗೇನ್ಸ್ ನಾವು ಸೆಕ್ಷನ್ 54 EC ಅಲ್ಲಿ ಡಿಡಕ್ಷನ್ ಕೊಡ್ತೀವಿ ಅಂತ. ಸೊ ಅಲ್ಲಿ ಥರ್ಡ್ ಪಾಯಿಂಟ್, ನ್ಯೂ ಬಾಂಡ್ಸ್ ಇಶ್ಯೂಡ್ ಬೈ ನ್ಯಾಷನಲ್ ಹೈವೇಸ್. ಯಾವ್ದು ಸ್ಪೆಸಿಫೈಡ್ ಬಾಂಡ್ಸ್ ನೋಡಿ, ಅವರು ಸ್ಪೆಸಿಫೈ ಮಾಡಿರುವಂತಹ ಬಾಂಡ್ಸ್ ಒಂದು ಯಾವ್ಯಾವ ಬಾಂಡ್ಸ್ ಅಂದ್ರೆ, ನ್ಯೂ ಬಾಂಡ್ಸ್ ಇಶ್ಯೂಡ್ ಬೈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಶುಡ್ ಬಿ ಪರ್ಚೇಸ್ಡ್. ಅಂದ್ರೆ ಈ ರೀತಿ ಇವು ಮೂರು ಒಂದು ಹೇಳಿದ್ದಾರೆ. ಸೊ ಈ ರೀತಿ ಬಾಂಡ್ಸ್ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು ಯಾವ ಒಂದು ಟೈಮ್ ಏನು, ವಿತಿನ್ 6 months ಆಫ್ಟರ್ ದಿ ಡೇಟ್ ಆಫ್ ಟ್ರಾನ್ಸ್ಫರ್. ಅಂದ್ರೆ ನೀವು ಸೇಲ್ ಮಾಡ್ತಿರೋ ಒಂದು ಕ್ಯಾಪಿಟಲ್ ಅಸೆಟ್ಸ್ ಎಕ್ಸಾಂಪಲ್ ತಗೊಳ್ಳೋಣ. ಯಾವುದೋ ಒಂದು ರೆಸಿಡೆನ್ಷಿಯಲ್ ಹೌಸ್ ನೀವು ಸೇಲ್ ಮಾಡ್ತೀರಾ, ಸೆಕ್ಷನ್ 54 ಪ್ರಕಾರ ರೆಸಿಡೆನ್ಷಿಯಲ್ ಹೌಸ್ ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಿದ್ರೆ ಸೆಕ್ಷನ್ 54. ನೀವು ಯಾವುದೇ ರೀತಿಯಾದಂತಹ ಲಾಂಗ್ ಟರ್ಮ್ ಅಸೆಟ್ಸ್ ಗಳನ್ನ ಸೇಲ್ ಮಾಡಿ ಆ ಅಮೌಂಟ್ ಅನ್ನ ನೀವು ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀರಾ, ಅದು ಗೌರ್ಮೆಂಟ್ ಸ್ಪೆಸಿಫೈ ಮಾಡಿರ್ತಕ್ಕಂಥ ಬಾಂಡ್ಸ್ ಲೈಕ್ NHAI ಮತ್ತೆ RECI ಆಗಿರ್ಬೋದು, ಮತ್ತೆ IRFC ಆಗಿರ್ಬೋದು, ಇಂಥ ಬಾಂಡ್ಸ್ಗಳ ಮೇಲೆ ವಿತಿನ್ 6 months ನಿಮಗೆ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಟೈಮ್ ಏನು ಜಾಸ್ತಿ ಬೇಡ, ಅದನ್ನೇ ಹೇಳಿದ್ದು. ಸೊ ವಿತಿನ್ 6 months ಆಫ್ಟರ್ ದಿ ಡೇಟ್ ಆಫ್ ಟ್ರಾನ್ಸ್ಫರ್ ಅಂದ್ರೆ ಸೇಲ್ ಮಾಡಿ ಬಂದಿರ್ತಾ ಕ್ಯಾಪಿಟಲ್ ಗೇನ್ ಬಂದಿರ್ತಕ್ಕಂಥ ವಿತಿನ್ 6 months ಅಲ್ಲಿ ಈ ಒಂದು ಬಾಂಡ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು. ಮಾಡಿದ್ರೆ ನಿಮಗೆ ಎಕ್ಸಾಮ್ಷನ್ ಕೊಡ್ತಾರೆ. ಎಷ್ಟು ಎಕ್ಸಾಮ್ಷನ್ ಕೊಡ್ತಾರೆ? ಗ್ರಾಸ್ ಕ್ಯಾಪಿಟಲ್ ಗೇನ್ ಎಕ್ಸಾಂಪಲ್ ತಗೊಳ್ಳೋಣ. 1 ಕೋಟಿ ಬಂದಿದೆ. ಸೊ 1 ಕೋಟಿ ಎಕ್ಸಾಮ್ಷನ್ ಕೊಡಲ್ಲ, ಇದರಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಸೊ ಗ್ರಾಸ್ ಕ್ಯಾಪಿಟಲ್ ಗೇನ್ 1 ಕೋಟಿ ಬಂದಿದೆ ಅಂತ ಅನ್ಕೊಳ್ಳೋಣ, ನಿಮ್ಗೆ 1 ಕೋಟಿ ಎಕ್ಸಾಮ್ಷನ್ ಕೊಡಲ್ಲ. ಯಾವುದು ನೋಡಿ, ಆರ್ ಕಾಸ್ಟ್ ಆಫ್ ಬಾಂಡ್ಸ್ ಪರ್ಚೇಸ್ಡ್ ನೀವು 60 ಲಕ್ಷ ಅಂತ ಅನ್ಕೊಳ್ಳೋಣ, ಅಷ್ಟು ಕೊಡಲ್ಲ. ಆರ್ 50 lakhs ವಿಚ್ ಎವರ್ ಇಸ್ ಲೆಸ್. ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಬಾಂಡ್ಸ್ ಮೇಲೆ 60 ಲಕ್ಷ, ನಿಮಗೆ ಕ್ಯಾಪಿಟಲ್ ಗೇನ್ ಬಂದಿರೋದು 1 ಕೋಟಿ. ಆರ್ 50 lakhs ಯಾವ ಕಡಿಮೆ ಇರೋದು? 50 lakhs ಅಷ್ಟೇ. ಇದು ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಏನು ಸೆಕ್ಷನ್ 54 EC ಅಲ್ಲಿ ಅಂದ್ರೆ 50 lakhs ವರೆಗೂ ಮಾತ್ರನೇ ನೀವು ಇನ್ವೆಸ್ಟ್ ಮಾಡಬೇಕು. ಅದಕ್ಕಿಂತ ಹೆಚ್ಚು ಮಾಡ್ತು ಅಂತಂದ್ರೆ ಅದು ನಿಮಗೆ 1 ಕೋಟಿ ಅಂದ್ರೆ ಇನ್ನು 50 ಲಕ್ಷ ಟ್ಯಾಕ್ಸಬಲ್ ಆಗುತ್ತೆ. ಸೊ ನಿಮಗೆ ಅವ್ರು ಎಕ್ಸಾಮ್ಷನ್ ಕೊಡೋದು ಓನ್ಲಿ 50 lakhs ವರೆಗೂ. ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ 50 lakhs ವರೆಗೂ ಎಕ್ಸಾಮ್ಷನ್ ಗೇನ್ ಮಾಡಬಹುದು ಅಂಡರ್ ಸೆಕ್ಷನ್ 54 EC ಇಫ್ ಯು ಇನ್ವೆಸ್ಟ್ ಇನ್ ಬಾಂಡ್ಸ್. ಓಕೆ ನೋಡಿ, ಇನ್ನೊಂದು ಪಾಯಿಂಟ್ ಹೇಳ್ತಾ ಇದೆ, ಇಫ್ ದ ಬಾಂಡ್ಸ್ ಆರ್ ಸೋಲ್ಡ್ ಆರ್ ಇಫ್ ದ ಅಸೆಸಿ ಹ್ಯಾಸ್ ಟೇಕನ್ ಲೋನ್ ವಿತಿನ್ 5 years. ನೋಡಿ, ಬೇರೆ ಒಂದು ಸೆಕ್ಷನ್ಗಳಲ್ಲಿ ನೀವು ಹೊಸ ಒಂದು ಲ್ಯಾಂಡ್, ಒಂದು ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಆಗಿರೋದಾಗಿರ್ಬೋದು, ಬೇರೆ ಒಂದು ಏನಾರ ಪರ್ಚೇಸ್ ಮಾಡಿದ್ರೆ ವಿತಿನ್ 3 years ಒಳಗೆ ಅದನ್ನ ಸೇಲ್ ಮಾಡಬಾರ್ದು ಅಂತ. ಈ ಒಂದು ಸೆಕ್ಷನ್ ಅಲ್ಲಿ ಏನು ಬಾಂಡ್ಸ್ ಆಗಿರ್ಬೋದು ಅಥವಾ ಏನೇ ಒಂದು ಶೇರ್ಸ್ ಆಗಿರ್ಬೋದು, ಆ ತರ ಒಂದು ಏನ್ ಮಾಡ್ತಾರೆ, ಕೆಲವೊಮ್ಮೆ ಆ ಬಾಂಡ್ಸ್ನೆಲ್ಲ ಶ್ಯೂರಿಟಿ ಆಗಿ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ಲೋನ್ಸ್ಗಳನ್ನ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಫ್ ದ ನ್ಯೂ ಬಾಂಡ್ಸ್ ನೀವೇನು ಪರ್ಚೇಸ್ ಮಾಡಿರ್ತೀರಾ, ದ ಬಾಂಡ್ಸ್ ಆರ್ ಶುಡ್ ನಾಟ್ ಬಿ ಸೋಲ್ಡ್ ಆರ್ kept as security for to take loan within 5 years from the date of its purchase. ಇಫ್ ಏನಂದ್ರೆ ನೀವೇನಾದ್ರು ಸೇಲ್ ಮಾಡಿಬಿಟ್ರಿ ಅಥವಾ ಒಂದು ಶೂರಿಟಿ ಕೊಟ್ಟು ಲೋನ್ ನ ತಗೋಬಿಟ್ರಿ ಅಂತಂದ್ರೆ ನೀವು ಎಕ್ಸಾಮ್ಟ್ ಆಗಿರುವಂತ ಅಮೌಂಟ್ ಚಾರ್ಜಬಲ್ ಟು ಟ್ಯಾಕ್ಸ್ ಆಗುತ್ತೆ. ಸೊ ಇನ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ಬಾಂಡ್ಸ್ ಆರ್ ಸೋಲ್ಡ್ ಆರ್ ಲೋನ್ ಟೇಕನ್ ಅಗೇನ್ಸ್ಟ್ ಸಚ್ ಬಾಂಡ್ಸ್. ಸೊ ಯಾವಾಗ ನೀವು ಲೋನ್ ನ ತಗೋತೀರಾ ಅಥವಾ ಯಾವಾಗ ಸೇಲ್ ಮಾಡ್ತೀರಾ, ಆ ಒಂದು ಪರ್ಟಿಕ್ಯುಲರ್ ಇದರಲ್ಲೇನೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ, ಇನ್ಕಮ್ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಅದು ನಿಮ್ಮ ಒಂದು ಇನ್ಕಮ್ ಕ್ಯಾಪಿಟಲ್ ಗೇನ್ ಇನ್ಕಮ್ ಅಂಡರ್ ಅಲ್ಲಿ ಆಡ್ ಆಗುತ್ತೆ, ಅದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಇದು ಸಿಂಪಲ್. ಅಟ್ ಲಾಸ್ಟ್ ಕನ್ಕ್ಲೂಷನ್ ಏನಾದ್ರು ಹೇಳ್ಬೇಕು ಅಂತಂದ್ರೆ, ನೀವು ಯಾವುದೇ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ನ ಸೇಲ್ ಮಾಡಿ ಅದರಿಂದ ಕ್ಯಾಪಿಟಲ್ ಗೇನ್ ಬರುತ್ತೆ, ಆ ಒಂದು ಕ್ಯಾಪಿಟಲ್ ಗೇನ್ ಅನ್ನ ನೀವು ಗೌರ್ಮೆಂಟ್ ಸ್ಪೆಸಿಫೈ ಮಾಡಿರ್ತಕ್ಕಂಥ ಬಾಂಡ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತು ಅಂತಂದ್ರೆ ನೀವು ಎಕ್ಸಾಮ್ಷನ್ ಪಡ್ಕೋಬಹುದು. ಬಟ್ ಅದು 50 ಲಕ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. 50 ಲಕ್ಷದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಮ್ಷನ್ ಸಿಗಲ್ಲ, ನೀವು ಟ್ಯಾಕ್ಸಬಲ್ ಆಗಿ ಆಗ್ತೀರಾ. ಸೊ 50 ಲಕ್ಷ ಅಷ್ಟೇ. ಸೊ ಅದನ್ನ ಬಾಂಡ್ಸ್ ನ ನೀವು 5 ವರ್ಷದ ತನಕ ಏನೂ ಮಾಡಕ್ ಹೋಗ್ಬಾರ್ದು, ಅಂದ್ರೆ ಅದನ್ನ ಹಂಗೆ ಬಿಡಬೇಕು. ಓಕೆ, ಇಷ್ಟೇ. ಥ್ಯಾಂಕ್ ಯು.